ಸಂವಿಧಾನ ಯಾನ ಅನ್ನೋ ಪದ ಬೇರೆ ಸಂವಿಧಾನ ಯಾನ ಅದ್ಭುತವಾದ ಪದ ಅದ. ಯಾನ ಅನ್ನೋ ಪದ ಇಟ್ಕೊಂಡ್ರೆ ನಾವು ಗಂಟೆ ಮಾತಾಡಬಹುದು. ಸಂವಿಧಾನ ಸಂರಕ್ಷಣೆ ಆಮೇಲೆ ಇರಲಿ, ಸಂವಿಧಾನ ಯಾನೇ ಇದೆಯಲ್ಲ ಒಂದು ದೊಡ್ಡ ಪರಿಕಲ್ಪನೆ. ಅದು ನಾನೇನು ಹೇಳಕ್ ಬಂದೆ ಅಂತಂದ್ರೆ ಒಂದು ನಾವು ಇದರಲ್ಲಿ ಪ್ರಮುಖವಾದ ಅಂಶದಲ್ಲಿ ಗೋಲ್ಡ್ ಮಾಡಿದ್ದೇವೆ ನಾವು ಭಾಗವಾಗ RSS ನೇತೃತ್ವದಲ್ಲಿ ಅಂತ ಹೇಳಿ. ಸೊ ನಾವು RSS ಹೋಗುವಂತ ಹಾದಿ ಏನಿದೆಯೋ ಆ ಹಾದಿಯನ್ನ ಪಂಚಗಳಿಗೆ ಹೋಗ್ತಿಲ್ಲ ನಾವು. ಹಂಗಾಗಿ ನೀವೆಲ್ಲ ಹೇಳಿರುವ ಅಂಶ ಬಹಳ ಪ್ರಮುಖವಾಗಿದೆ, ಸ್ಪಷ್ಟವಾಗಿದೆ. ಹೇಳಿದ ಎಲ್ಲ ಅಂಶಗಳ ಸಣ್ಣ ಪುಸ್ತಕ ಮಾಡಬಹುದು, ಅಷ್ಟು ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಆದ್ರೆ ನಾವೆಲ್ಲಿ ಫೇಲ್ ಆಗ್ತಿದೀವಿ ಅಂತಂದ್ರೆ ನಮ್ಮ ಶಿಕ್ಷಕರು ಸರಿಯಿಲ್ಲ. ಫಸ್ಟ್ ನಮಗೆ ಪಾಠ ಮಾಡೋ ಉಪನ್ಯಾಸಕರಿದಾರಲ್ಲ ಅವ್ರು ಅತಿ ದಡ್ಡರಿದ್ದಾರೆ, ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಿದ್ದಾರೆ. ಸ್ಪಷ್ಟವಾಗಿ ಹೇಳ್ತಾರೆ, ಇದನ್ನ ಘೋಷಣೆ ಮಾಡಬೇಕು, ಸರ್ಕಾರ ಕೊಟ್ಟಬೇಕು. ನೀವು ನೇಮಕ ಮಾಡುವ ಶಿಕ್ಷಕರು ವಲಯದಲ್ಲ ಅದು ಅಯೋಗ್ಯರಿದ್ದಾರೆ. ಹೆಂಗೆ ಅಯೋಗ್ಯರು ಅಂದ್ರೆ ವಿದ್ಯಾರ್ಥಿಗಳನ್ನ ಪ್ರಬುದ್ಧರನ್ನಾಗಿ ಹೋರಾಟರನ್ನಾಗಿ ತಾಕತ್ತಿರುವ ಶಕ್ತಿ ತುಂಬ್ತಾ ಇದೆ. ನೀವು ಪರೀಕ್ಷೆಗೆ ಏನ್ ಬೇಕು ಅಷ್ಟು ಮಾತ್ರ ಮಾಡ್ಕೊಂಡು ಬಂದಿದ್ದೀರಾ, ಯಾವ್ದಕ್ಕೆ ಸೇರಿಸ್ಕೊಂಡೆ ಕೇಳ್ತಿರಂತಾರೋ ಅಷ್ಟೇನೆ. ಅದು ನಿಮ್ಮ ಪಠ್ಯಕ್ರಮ ತಾಕತ್ತು. ನಿಮ್ಮ ಪಠ್ಯಕ್ರಮ ತಾಕತ್ತಿನ ಹೊರಗೆ ಬಂದ್ರೆ ನೀವು ರಿಟೈರ್ಡ್ ಬಂದಿರಿ. ನೀವು ರಿಟೈರ್ಡ್ ಬರೋದಾದ್ರಿ ಆನ್ ಡ್ಯೂಟಿ ಇದ್ದಾಗ ಸಂವಿಧಾನ ರಕ್ಷಣೆ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಸಂವಿಧಾನದ ಬಗ್ಗೆ ತಡೆದ ನಿಮಿಷ ಅಂದ್ರೆ ಈಗ ನಾನು ಸಹ ಬೆಳೆದು ಬಂದಿರ್ತಕ್ಕಂಥದ್ದು ಯಾದವ ರೆಡ್ಡಿ ಅವರ ಗಡಿಯಿಂದ ಬೆಳೆದಿರೋದು. ಒಂದೆರಡು ಗಟ್ಟಿ ಬಿಜೆಡ ಬಂದಿಸಿದ್ರೆ ನೀವು ನಾವೇನಂದ್ರೆ ಸಂವಿಧಾನದ ರಕ್ಷಣಾ ಪಡೆಯಿಂದ ದಯಮಾಡಿ ಮುಂದೆ ಮಾಡೋ ಕೆಲಸ ಏನು ಅಂತಂದ್ರೆ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಭೇಟಿ ಮಾಡ್ಬೇಕು. ನಾವು ಇಲ್ಲಿ ಕುಂತಿರುವಂತ ವೇದಿಕೆ ಮೇಲೆ ಗಣ್ಯರನ್ನ ಪ್ರತಾಪ್ ಜೋಗಿ SRS ಕಾಲೇಜ್ ಡೆಬಿಟ್ ಮಾಡ್ರಿ. ಅವರಿಗೆ ಅವ್ನ ಕೆಲಸ ವಾರಕ್ಕೆ ಹೋಗಿ ಒಂದು ಗಂಟೆ ಪಾಠ ಮಾಡ್ಕೊಳ್ಬೇಕಲ್ಲಿ. ಎಲ್ಲ ವಿದ್ಯಾರ್ಥಿ ಹೇಳ್ಬೇಕಂತ ಎಲ್ಲ ವಿದ್ಯಾರ್ಥಿಗಳು ಹಿಸ್ಟ್ರಿ ಬಿಟ್ಬಿಟ್ಟಿದಾರೆ. ಸರ್ ನನಗೆ ಬೇಡ ಸರ್, ನನಗೆ ಕಾಮರ್ಸ್ ಬೇಕು, ಸೈನ್ಸ್ ಬೇಕು, ಆರ್ಟ್ಸ್ ಬೇಕು, ಕಂಪ್ಯೂಟರ್ ಸೈನ್ಸ್. ಅಲ್ಲಿ ಹೆಂಗ್ ಬರ್ತದೆ ನಿಮಗೆ ಸಂವಿಧಾನ? ವಿದ್ಯಾರ್ಥಿಗಳು ಕಲಿಯುವಂತಹ ವಿಷಯಗಳ ಸಂವಿಧಾನ ವಿಷಯ ಇಲ್ಲ. ಈಗ ಭಾಷೆ ಮಾಡೋದು ವಕೀಲರು ನೀವು, ನಾವೆಲ್ಲ ಎಲ್ಲ ವಕೀಲರನ್ನ ಸದ್ಬಳಕೆ ಮಾಡ್ಕೊಳ್ಳಿ, ಪಟ್ಟಿ ಮಾಡ್ಕೊಳ್ಳಿ. ಪ್ರತಿಯೊಬ್ಬ ವಕೀಲರು ಒಂದು ಕಾಲೇಜು ಸ್ಕೂಲ್ ಡೆಬಿಟ್ ಮಾಡಿ ಅವರಿಗೆ. ನನಗೆ ಗೊತ್ತಿಲ್ಲಪ್ಪ ಪ್ರತಾಪ್ ಜೋಗಿ ಒಂದು ತಿಂಗಳಿಗೆ ಒಂದು ಗಂಟೆ ಪಾಠ ಮಾಡ್ಕೊಳ್ಬೇಕು ಅಂತ. ಅವಾಗ ವಿದ್ಯಾರ್ಥಿಗಳಿಗೆ ಸಂವಿಧಾನ ಜ್ಞಾನ, ಪ್ರಾರ್ಥನೆ, ಅರಿವು, ಅಸ್ಮಿತೆ, ಜಾಗೃತಿ ಬರುತ್ತೆ. ಇನ್ನೊಂದೇ ಗೊತ್ತಾ, ದೊಡ್ಡ ಬೇಸರಪ್ಪ, ಬಹಳ ಹೆಮ್ಮೆಯ ವಿಷಯ ಅಂತಂದ್ರೆ ಚಿತ್ರದುರ್ಗದ ಜಿಲ್ಲಾಧಿಕಾರಿ ಕಚೇರಿ ಸುತ್ತಮುತ್ತ SC ST OBC ಅವರೇ ಇರ್ತಾರಪ್ಪ. ಎಂದ್ರ ಬ್ರಾಹ್ಮಣ ನೀವು ಕುಂತಿರೋ ವ್ಯಕ್ತಿ ಕುಂತಿರೋರು ಒಬ್ರು ಬ್ರಾಹ್ಮಣರ ಬರಲ್ಲ, ಒಬ್ರು ಶೆಟ್ಟರ ಬರಲ್ಲ, ಒಬ್ರು ಮಾರಾಡಿಗಳ ಬರಲ್ಲ. ಯಾಕೆ ಅವ್ರಿಗೆ ಬದುಕಿರುತ್ತೀರಿ, ಜೀವನದ ಪರಿಕಲ್ಪನೆ ಗೊತ್ತು, ಹಸಿವು ಗೊತ್ತು, ಹೋರಾಟ ಗೊತ್ತು ಮಾಡ್ತಿರ್ತಾರ ಅವರು. ನಾವು ಅವ್ರ ಬೈಕಿ ಸರ್ಕಾರ ಕೂತ್ಕೊಂಡಿರ್ತೀವಿ. ಸರ್ಕಾರದಲ್ಲಿ ಕೂತ್ಕೊಂಡಿರುವಂತಹ ಪ್ರಜ್ಞಾವಂತರನ್ನ, ಯೋಗ್ಯರನ್ನ, ಸ್ಪಷ್ಟವಿರಂತರನ್ನ ಕರ್ಕೊಂಡು ಅವರಿಗೆ ಒಂದೊಂದು ಇನ್ಚಾರ್ಜ್ ಕೊಡಿ. ಅಂಗನವಾಡಿ ಮಕ್ಕಳಿಗೆ ಪಾಠ ಮಾಡ್ಲಿ, ಮಕ್ಕಳಿಗೆ ಪಾಠ ಮಾಡ್ಲಿ. ಯಾದವ ರೆಡ್ಡಿ ಅವರು ಕ್ರಾಂತಿಕಾರಿ ಮೇಷ್ಟು ರಿಟೈರ್ಡ್ ಮೇಲೆ ಕೂಡ ಇಲ್ಲಿ ಬಂದು ಕೆಲಸ ಮಾಡ್ತಾರೆ. ಹ್ಞೂ ಸರ್, ಕೋಚಿಂಗ್ ಇದ್ದಾಗ ಗೊತ್ತು. ಆದ್ರೆ ಬಹಳ ಜನ ಮೇಷ್ಗಳು ಕರೆಕ್ಟ್ ಕೆಲಸ ಮಾಡಿ ಸಂಬಳ ಶುಲ್ಕ ಮಾಡ್ತಾರೆ. ಅಂತ ಅಯೋಗ್ಯ ಮೇಷ್ಗಳಿಗೆ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸ್ರಿ. ಈ ತರ 25 ವರ್ಷದ ಪರಿಚಯ ಅದೇ ಮಾಡ್ತಾರೆ ಕ್ರಾಂತಿಕಾರಿ ವೀರ. ಆದ್ರೆ ಯಾವ ಜೈಯಣ್ಣ ಒಡೆ ಸುತ್ತಬಿಟ್ರು ಈತ ಆತ್ಮ ಸುತ್ತ ಬಿಟ್ಟಿದ್ದಾರೆ. ಬಹಳ ಜನ ಗೊತ್ತಿರ್ಲಿಕ್ಕಿಲ್ಲ, ದುರ್ಗದಲ್ಲಿ ಬಹಳ ಜನ ಹೋರಾಟಗಾರಿ ಅದರಿ, ಬರೀ ಹೋರಾಟಗಾರ ಶುರು ಮಾಡ್ತಿರ್ತಾರೆ. ಓಡಾಡುವಂತ ಜನಗಳು ಬೇಕಿದ್ದಾರೆ ನಮಗೆ, ಇಲ್ಲಿ ಭಾಷಣ ಬೇಕಿಲ್ಲ. ವಿದ್ಯಾರ್ಥಿಗಳು ಕೂರಿಸ್ಕೊಂಡು ಹೊರಗೆ ಹೋದ್ರೆ ಬೆಂಕಿ ಹಚ್ಚಬೇಕು. ಅವರು ಬೆಂಕಿ ಹಚ್ಚಬೇಕು. ಯಾರಿಗೆ? ಕೆಟ್ಟ ಮನಸ್ಸುಗಳಿಗೆ, ಸಂವಿಧಾನಕ್ಕಲ್ಲ. ಆ ಧೈರ್ಯ ತುಂಬಾ ತಾಕತ್ತಿಲ್ವಲ್ಲ. ಬಹಳ ಜನ ದುರ್ಗದ ಮುಖಂಡರು ನಿರ್ವೀರ್ಯರಾಗಿದ್ದಾರೆ. ಬೇರೆ ಬೇರೆ ಹೇಳ್ತಾನೆ. ಯಾಕೆ ಅಂದ್ರೆ ವಿದ್ಯಾರ್ಥಿ ಶಕ್ತಿನೇ ಇಲ್ಲ. ಕಾಂಗ್ರೆಸ್ NSV ಐತಲ್ಲ, ಅದು ಆತ್ಮಹತ್ಯೆ ಮಾಡ್ಕೊಂಡಿದ್ದೆ. JDS ವಿದ್ಯಾರ್ಥಿ ಘಟಕ ಐತೆ, ಅದು ಬಾಯಿ ಬಿದ್ದೋಗಿದೆ. ವಿದ್ಯಾರ್ಥಿಗಳ ನಿಮ್ಮ ಶಕ್ತಿ, ತಾಕತ್ತು, ದಮ್ಮು, ಅಸ್ಮಿತೆ ಇಲ್ಲ ಅಂದ್ರೆ ನೀವೆಂತ ಮುಖಂಡರು, ನೀವೆಂತ ಹೋರಾಟಗಾರರು? ಅದ್ರ ಸಂವಿಧಾನ ಹೆಸರುಗಳಿಗೆ ಅನುಮತಿ ಕೊಡ್ತಿದ್ದಾರೆ. ನೀನು ನಿನ್ನೆ ಓಡ್ತಿದ್ದಪ್ಪ ಸಂವಿಧಾನ ಹೆಸರುಗಳಿಗೆ 20 ಸಂಘಟನೆ ಕಟ್ಟಿಕೊಂಡಿದ್ದಾರೆ, ಇನ್ನೊಬ್ಬರ ಓಡ್ತಿದ್ದಾರೆ, ಅದ್ಭುತವಾಗಿದ್ದಾರೆ. ಹೇಗಿದ್ದಾರೆ ನಮ್ಮ ಕಡೆ ಸಂವಿಧಾನ ಸಂರಕ್ಷಣಾ ಪಡೆಯಿಂದ ಪ್ರತಿ ಶಾಲಾ ಕಾಲೇಜಿನಲ್ಲಿ ಬಿಟ್ಟು ಅವ್ರಿಗೆ ಹಾಕಿ ನೀವು ಸಂವಿಧಾನ ಬಗ್ಗೆ ಒಂದು ಗಂಟೆ ಅವ್ರು ಹೇಳೋದು ಬೇಡ. ಸಾಕು ಸುಮ್ಮನೆ ಪೇಪರ್ ಬಗ್ಗೆ ಮಾತಾಡ್ತೇವೆ, ನಾನು ಮಾತಾಡ್ತೀನಿ ಅಂತ ಹೋಗಿ ಹಾಕಿದೆ. ದಯಮಾಡಿ ಎಲ್ಲರೂ ಬಳಸ್ಕೊಳ್ಳಿ. ಅದನ್ನ ಬಿಡ್ತೀರಿ ಕೂತ್ಕೊಂಡ್ರೆ 20 ಜನಕ್ಕೆ ಹೂಲ ಭಾಷಣ ಮಾಡಿ ಹೂಲ ಕಳಿಸಿ ದಯಮಾಡಿ ಬೇಕಿದ್ರೆ ಅವು ನಾಳೆಯಿಂದಲೇ ಎಲ್ಲ ನಿಮಗೆ ಗೊತ್ತು. ಲೀಸ್ತಾಳಿ ಸ್ಕೂಲ್, ಹೈಸ್ಕೂಲ್, ಮಿಡ್ಲ್ ಸ್ಕೂಲ್, ಖಾಸಗಿ ಎಲ್ಲ ಸ್ಕೂಲ್ಗಳಿಗೆ ಪ್ರತಿ ತಿಂಗಳಿಗೆ ಒಬ್ಬರು ಹಾಕಿ ಬಂದಿರೋರು ಆಗಿರೋರು ಅದ್ಭುತವಾಗಿ ಮಾತಾಡ್ತಾರೆ. ಕ್ರಾಂತಿ ಸೃಷ್ಟಿ ಮಾಡಿರಿ ನೀವು. ಅವಾಗ ವಿದ್ಯಾರ್ಥಿಗಳು ಒಂದು ಫೋನ್ ಹಾಕಿದ್ರೆ 100 ಜನ ಬರ್ತಾರೆ. 100 ಜನ ವೇದಿಕೆ ಮೇಲೆ ಇರಲ್ಲ, 100 ಜನ ಕೆಳಗಿರಲ್ಲ. ನೀವು ಭಾಷಣ ಮಾಡ್ತಾರೆ, ನಾವೆಲ್ಲ ಟೈಮ್ ಬರಬೇಕು. ಸರಿ ಬರ್ರೆ, ನಿಮ್ಮ ಕಾಳಜಿಗೆ ಶಿರಸಟ್ಟ ನಮಸ್ಕಾರಗಳು.
ಸಂವಿಧಾನ ರಕ್ಷಣಾ ಪಡೆಯಲ್ಲಿ ಜಾತಿ ಹಿಡಿಬೇಡ್ರಿ. ಒಂದು ನಿಮಿಷ ಸರ್, RSS ಅಲ್ಲಿ ಜಾತಿ ಅಂತ ಎಲ್ಲ ತಳ್ತಾರ ಅವನ್ನ. RSS ಅಲ್ಲಿ ಜಾತಿ ಅಂದ್ಬಿಟ್ಟು ಎಲ್ಲ ದುಡ್ಡು ಮಾಡ್ತಾರ ಅವನ್ನ. ಜಾತಿ ಹಿಡ್ಕೋಬೇಡಿ. ಜಾತಿ ಯಾರು ಎಲ್ಲಿರ್ಬೇಕು, ಮನೆಗಿರ್ಬೇಕು. ಇಲ್ಲಿ ಬಂದಷ್ಟು ಜಾತಿ ಬಿಟ್ಟಿದ್ರೆ ಮಾತ್ರ ಅದು ಉದ್ಧಾರ ಆಗುತ್ತೆ ಹೊರತು ಅವ್ರ SC, ಇವ್ರು ST, ಇವ್ರು ಮುಸ್ಲಿಮ್ಸ್, ಇವ್ರು OBC, ಪರಸ್ಪರ ಪರಮಕ್ಕಳು ಅಂತಂದ್ರೆ ನೀವು ಏಕನಾಥೇಶ್ವರ ಮೇಲಾಣೆ ಏನು ಉದ್ಧಾರ ಆಗಲ್ಲ. ಧನ್ಯವಾದಗಳು. ನಿಮ್ಮ ಒಟ್ಟಿಗೆ ಯಾವತ್ತೂ ಇರ್ತೀನಿ. ಸಂವಿಧಾನ ಬೇಕು, ದೇವರು ಬೇಕು ನನಗೆ. ನೀವು ಶಕ್ತಿ ತಾಕತ್ತು ದಮ್ಮು ಇದ್ರೆ ನೀವು ಸಂದೇಶ ಆದ್ರೆ ಸಂದೇಶ ಆಗಲ್ಲ. ತಪ್ಪಲ್ಲ. ನನಗೆ ಸಂವಿಧಾನ ಬೇಕು, ದೇವರು ಬೇಕು ನನಗೆ. ನಿಮಗೆ ಅಲ್ಲ ಆಯ್ತು, ನಿಮ್ಗೆ ಶಕ್ತಿ ಇದ್ರೆ ನಿಮಗೆ ಶಕ್ತಿ ಇದ್ರೆ ಪ್ರತಿಯೊಬ್ಬರ ಮನೆಗೆ ಏಕನಾಥೇಶ್ವರ ಫೋಟೋ ತರಿಸಿ ಸಂವಿಧಾನ ಫೋಟೋ ಇದ್ರೆ ನಿಮ್ ಕಾಲಿ ಬಿಡ್ತೀನಿ ನಾನು. ಎಲ್ಲ